ನಮಸ್ಕಾರ ಸ್ನೇಹಿತರೆ, ನಾವು ಒಂದು ವಿಶೇಷವಾದ ದೇವಾಲಯಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಬೇಕಂತ ಬಂದಿದ್ದೇನೆ. ಅದು ಯಾವುದು ಅಂದರೆ ತಲಕಾಡು ವೈದ್ಯನಾಥೇಶ್ವರ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಈ ದ್ವಾರಪಾಲಕದಲ್ಲಿ 2 ದ್ವಾರಪಾಲಕರಿದ್ದಾರೆ. ದೊಡ್ಡ ಬೃಹತ್ತಾದ ಒಂದು ವಿಗ್ರಹಗಳು, ಅವು ನಂದಿ ಮತ್ತು ಕಾಳಿಯನ್ನು ಏಕೆ ದ್ವಾರಪಾಲಕರು ಮಾಡಿದ್ದಾರೆ ಅಂತಂದರೆ, ಇದು ನಂದಿ ಬಂದು ದೇವಗಣ ಮತ್ತು ಕಾಳಿ ಬಂದು ರಾಕ್ಷಸ ಗಣಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ಇದು ವೈದ್ಯನಾಥೇಶ್ವರ ದೇವಾಲಯದ ಒಂದು ವಿಶೇಷ. ಮತ್ತು ಈ ದೇವಾಲಯಕ್ಕೆ ಏಕೆ ವೈದ್ಯನಾಥೇಶ್ವರ ಅಂತ ಕರೀತಾರೆ ಅಂತಂದರೆ, ತಲಕಾಡಿನಲ್ಲಿ ಮುಂಚೆಯಿಂದನೂ ವೈದ್ಯರುಗಳು ಅತಿ ಹೆಚ್ಚು ಇಲ್ಲಿ ವಾಸವಾಗಿದ್ದರು. ಅವರು ಪೂಜೆ ಮಾಡ್ಕೊಂಡಂಥ ಬಂದು ಲಿಂಗವನ್ನು ವೈದ್ಯನಾಥೇಶ್ವರ ಅಂತ ಕರೀತಾರೆ. ಮತ್ತು ಇದು ಆಗಿನ ಕರ್ನಾಟಕದ ದಕ್ಷಿಣ ಭಾಗವನ್ನು ಆಳ್ತಿದ್ದಂಥ ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮತ್ತು ಇಲ್ಲಿ ವಿಷ್ಣು ಮತ್ತು ಶಿವನ ಒಂದು ಹಲವಾರು ರೂಪಗಳನ್ನು ಇಲ್ಲಿ ಕೆತ್ತಲಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿ ಇದ್ದು, ಇದರ ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನವಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಇದು ವಿಶೇಷ ಕೆತ್ತನೆಯ ಮುಖಾಂತರ ಒಳಗೊಂಡಿರುವಂಥ ಒಂದು ದೇವಾಲಯವಾಗಿದೆ. ನಾನು ನಿಮಗೆ ಈಗ ತೋರಿಸ್ತಾ ಇರುವಂಥದ್ದು ಶ್ರೀ ಅಮ್ಮನವರ ದೇವಸ್ಥಾನ. ಮತ್ತು ತಲಕಾಡು ಅಂದರೆ ನಮಗೆ ಮೈಸೂರು ರಾಜರು ನೆನಪತ್ತಾರೆ, ಯಾಕಂದರೆ ಅವ್ರಿಗೆ ಇದ್ದಂಥ ಶಾಪದ ಬಗ್ಗೆ ನಮಗೆ ನೆನಪಾಗ್ತದೆ. ಅಲ್ಮೇಲಮ್ಮನ ಶಾಪದಿಂದ ತಲಕಾಡು ಈಗ ಮರಳಾಗಿದೆ ಅಂತ. ಆ ಮರಳಿನಲ್ಲಿ ಊತಂಥ ಈ ದೇವಾಲಯಗಳನ್ನು ಹೊರತೆಗೆದು ಈಗ ವೀಕ್ಷಣೆಯಲ್ಲಿದ್ದಾವೆ. ಇಲ್ಲಿ ನಾವು ಹಲವಾರು ಕೆತ್ತನೆಗಳನ್ನ ನೋಡ್ಬೋದು. ಅದು ವಿಷ್ಣು ಮತ್ತು ಶಿವನ ಹಲವಾರು ರೂಪಗಳನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಹಲವಾರು ದೇವಾಲಯಗಳು ಇಲ್ಲಿ ಮರಳಿನಲ್ಲಿ ಊತೋಗಿದೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಇಲ್ಲಿ ಇರುವಂಥ ದೇವಾಲಯಗಳು ಹೊರತೆಗೆದು ವಿಶೇಷ ದೇವಾಲಯಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೀವು ತಲಕಾಡಿನಲ್ಲಿ ಎಲ್ಲಿಂದ ಎಲ್ಲಿ ಗಂಟ ನೋಡಿದರೂ ಬರೀ ಮರಳೇ ಕಾಣಿಸುತ್ತೆ. ಮತ್ತು ಇಲ್ಲಿಂದ ನಾನು ಒಂದು ವಿಶೇಷವಾದ ದೇವಾಲಯಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ಅದು ದಿನದ 3 ಕಾಲದಲ್ಲಿ 3 ಬಣ್ಣದ ರೀತಿ ತನ್ನ ಬಣ್ಣವನ್ನು ಬದಲಾಯಿಸುವಂಥ ಒಂದು ಲಿಂಗದ ಪರಿಚಯಕ್ಕೆ ಈಗ ನಾನು ಕರ್ಕೊಂಡೋಗ್ತಾ ಇದ್ದೀನಿ. ನೀವು ಇದನ್ನು ನೋಡಬೇಕಂದ್ರೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾನು ಮುಂದೆ ತೋರಿಸ್ಲಿಕ್ಕೆ ಹೊಂಟಿರುವ ಒಂದು ದೇವಾಲಯ ಯಾವುದಂದರೆ ಪಾತಾಳೇಶ್ವರ ದೇವಾಲಯ. ಮತ್ತು ತಲಕಾಡು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಪಂಚಲಿಂಗ ದರ್ಶನವನ್ನು ಮಾಡಿಸ್ತಾರೆ. ಅದು 6 ವರ್ಷಕ್ಕೊಮ್ಮೆ ಮತ್ತು 12 ವರ್ಷಕ್ಕೊಮ್ಮೆ ಒಂದೇ ದಿನದಲ್ಲಿ 5 ಲಿಂಗಗಳ ದರ್ಶನ ಮತ್ತು ವಿಶೇಷ ಜಾತ್ರೆಗಳನ್ನು ನಾವಿಲ್ಲಿ ನೋಡ್ಬೋದು. ಅವು ಯಾವ್ಯಾವ ಅಂತಂದರೆ ಗೋಕರ್ಣೇಶ್ವರ, ವೈದ್ಯನಾಥೇಶ್ವರ, ಅಂಕನಾಥೇಶ್ವರ, ಪಾತಾಳೇಶ್ವರ ಮತ್ತು ಮರಳೇಶ್ವರ ಎನ್ನುವ 5 ಲಿಂಗಗಳ ಒಂದು ದರ್ಶನವನ್ನು ನಾವಿಲ್ಲಿ ಮಾಡ್ಬೋದು. ಈಗ ನಿಮಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಪಾತಾಳೇಶ್ವರ ದೇವಸ್ಥಾನ. ಈ ಪಾತಾಳೇಶ್ವರ ದೇವಸ್ಥಾನದ ಲಿಂಗದ ವಿಶೇಷ ಏನಂತ ಅಂದರೆ, ಈ ಲಿಂಗವು ದಿನದ ವಿವಿಧ ಸಮಯಗಳಲ್ಲಿ ಬಣ್ಣವನ್ನು ಬದಲಾಯಿಸುತ್ತೆ. ಬೆಳಿಗ್ಗೆ ಕೆಂಪು ಬಣ್ಣ, ಮಧ್ಯಾಹ್ನ ಕಪ್ಪು ಬಣ್ಣ ಮತ್ತು ರಾತ್ರಿ ಬಿಳಿಯ ಬಣ್ಣವನ್ನು ಕಾಣಿಸುತ್ತದೆ. ಈ ದೇವಾಲಯವು ಗಂಗರ ಕಾಲಕ್ಕೆ ಸೇರಿದ್ದು. ಪ್ರತಿ 12 ವರ್ಷಕ್ಕೊಮ್ಮೆ ಮತ್ತು 6 ವರ್ಷಕ್ಕೊಮ್ಮೆ ಪಂಚಲಿಂಗ ದರ್ಶನದಲ್ಲಿ ಇದು ವಿಶೇಷವಾದಂಥ ಲಿಂಗ ಅಂತಲೇ ಹೇಳ್ಬೋದು. ಇದು ಗಂಗರ ಕಾಲದಲ್ಲಿ ಆದಂಥ ದೇವಾಲಯ. ಆಗಿನ ಕಾಲದಿಂದಲೂ ಈ ದೇವಾಲಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು, ಮತ್ತು ಇದು ಪಂಚಲಿಂಗ ದರ್ಶನದಲ್ಲಿ ವಿಶೇಷವಾದಂಥ ಪಾತ್ರಗಳನ್ನ ಈ ದೇವಾಲಯಗಳು ನಾವು ನೋಡ್ಬೋದು. ಮತ್ತು ಈಗ ನಾವು ಹೋಗ್ತಾ ಇರುವಂಥದ್ದು ಮರಳೇಶ್ವರ. ಇದ್ರ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಮೇಲಮ್ಮನ ಶಾಪ ಅಂತ ಹೇಳ್ತಾರೆ, ಬಟ್ ಇದು ಅಲ್ಮೇಲಮ್ಮನ ಶಾಪ ಅಲ್ಲ, ಇದು ಪ್ರಕೃತಿ ವಿಕೋಪದಿಂದ ಆಗಿದೆ ಅಂತ ಹೇಳಲಾಗ್ತದೆ. ಮತ್ತು ಇಲ್ಲಿಂದ ನಾವು ಮರಳೇಶ್ವರ ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇದು ಕೂಡ ಒಂದು ಪಂಚಲಿಂಗ ದರ್ಶನದಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿದ ಈ ಮರಳೇಶ್ವರ ದೇವಾಲಯ. ಇದ್ರ ವಿಶೇಷ ಏನಂದರೆ, ಸಾಕ್ಷಾತ್ ಬ್ರಹ್ಮನೇ ಈ ದೇವಾಲಯದ ಲಿಂಗವನ್ನು ಸೃಷ್ಟಿಸಿ ಇಲ್ಲಿ ಪೂಜೆ ಮಾಡ್ತಿದ್ರು ಅನ್ನುವುದು ಇಲ್ಲಿ ನಾವು ಕೇಳಲಾಗ್ತದೆ. ಈ ತಲಕಾಡಿನಲ್ಲಿ ಸುಮಾರು 32 ದೇವಾಲಯಗಳು ಒಳಗಡೆ ಊತೋಗಿದೆ ಅಂತ ನಾವು ಹೇಳಲಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಒಂದು 4-5 ದೇವಾಲಯಗಳನ್ನ ನಾವು ಈ ತಲಕಾಡಿನಲ್ಲಿ ನೋಡ್ಬೋದು. ಇಲ್ಲಿಂದ ನಾನು ನಿಮಗೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ದ್ರಾವಿಡ ಶೈಲಿಯಲ್ಲಿ ರಚನೆ ಆಗಿದ್ದು
ಚೋಳರ ಕಾಲದಲ್ಲಿ ಮತ್ತು ಗಂಗರ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಇಲ್ಲಿ ಕೆತ್ತನೆಗಳು ಅತಿ ಸುಂದರವಾದಂತಹ ಕೆತ್ತನೆಗಳು ಮತ್ತು ಇಲ್ಲಿ ವೈದ್ಯನಾಥೇಶ್ವರ ದೇವಾಲಯ ಇದೆ. ಯಾಕಂತಂದರೆ ಇಂದಿನ ಕಾಲದಲ್ಲಿ ಇಲ್ಲಿ ವೈದ್ಯರುಗಳು ಅತಿ ಹೆಚ್ಚು ಇದ್ದು ಇಲ್ಲಿ ಎಲ್ಲ ರೀತಿಯ ರೋಗಕ್ಕೆ ಪರಿಹಾರವನ್ನು ನೀಡ್ತಿದ್ರು ಅಂತ ಹೇಳಲಾಗ್ತದೆ. ಯಾಕಂದರೆ ಇದು ಕಾಡಿನ ಅಂಚಿನಲ್ಲಿತ್ತು ಮತ್ತು ಅಲ್ಲಿ ಇರುವಂಥ ಗಿಡ ಮೂಲಿಕೆಗಳ ಸಹಾಯದಿಂದ ವೈದ್ಯರು ಇಲ್ಲಿ ನೆಲೆಸಿದ್ದು ಸಾಮಾನ್ಯ ಜನರಿಗೆ ಚಿಕಿತ್ಸೆಯನ್ನು ನೀಡ್ತಿದ್ರು ಅಂತ ಹೇಳಲಾಗ್ತದೆ. ಇಲ್ಲಿಂದ ಕಾವೇರಿ ನದಿ ದಡದಲ್ಲಿದ್ದು ಅದು ಅಲ್ಲಿ ಹರಿಯುವಂಥ ನೀರು ಅತಿ ಶುದ್ಧವಾದದ್ದು. ಏಕೆಂದರೆ 3 ನದಿಗಳು ಸೇರ್ತವೆ. ಯಾವುದು ಅಂದರೆ ಕಬಿನಿ, ಹೇಮಾವತಿ ಮತ್ತು ಕಾವೇರಿ. ಇವು ಬೆಟ್ಟ ಗುಡ್ಡಗಳ ಮೇಲೆ ಗಿಡ ಗೆಂಟೆಗಳ ನಡುವೆ ಹರಿದು ಬರುವಂತಹ ನೀರು ಇಲ್ಲಿ ಬರುತ್ತದೆ. ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ಮತ್ತು ಹಲವಾರು ರೋಗಗಳು ನಿವಾರಣೆ ಆಗ್ತದಂತ ಹೇಳಲಾಗ್ತದೆ. ಅಲ್ಲಿಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವೇನಾದರೂ ಈ ತಲಕಾಡಿಗೆ ಬಂದರೆ ಖಂಡಿತವಾಗೂ ಈ ನದಿಯಲ್ಲಿ ನೀವು ಸ್ನಾನ ಮಾಡಬೇಕು. ಮತ್ತು ಇಲ್ಲಿಗೆ ನೀವು ಬರಬೇಕಂದ್ರೆ ಹೇಗೆ ಬರಬೇಕಂತಂದರೆ ಮೈಸೂರಿನಿಂದ ಸುಮಾರು 50 ಕಿಲೋಮೀಟರ್, ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ಆಗ್ತದೆ. ಇಲ್ಲಿ ನೀವು ಮಕ್ಕಳನ್ನು ಮತ್ತು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ದೇವಾಲಯಗಳನ್ನು ವೀಕ್ಷಣೆ ಮಾಡ್ಬೋದು. ಮತ್ತು 12 ವರ್ಷಕ್ಕೊಮ್ಮೆ ಮತ್ತು 6 ವರ್ಷಕ್ಕೊಮ್ಮೆ ನಡೆಯುವಂಥ ಪಂಚಲಿಂಗ ದರ್ಶನವನ್ನು ಕೂಡ ನಾವು ನೋಡ್ಬೋದು ಅಂತ ಹೇಳಲಾಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನಾವು ಹಾಕುವಂಥ ಆಧ್ಯಾತ್ಮಿಕ ದೇವಾಲಯಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.